ಹಾಯ್ ಎವ್ರಿವನ್, ನಾನಿವತ್ತು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲದನ್ನೂ ತಿಂದಿರ್ತೀವಿ. ಅದೇ ರೀತಿ ನಾವು ಮೊಟ್ಟೆ ಬಿರಿಯಾನಿನೂ ಮಾಡ್ಕೊಂಡು ತಿನ್ಬೋದು. ಅಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು. ಚಿಕನ್ ಮಟನ್ ಬಿರಿಯಾನಿ ಆದರೆ ಲೇಟ್ ಆಗುತ್ತೆ. ಮೊಟ್ಟೆ ಬಿರಿಯಾನಿ ಹಾಗಲ್ಲ, ಬೇಗನೆ ಆಗಿಬಿಡುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 2 ಇಂಚಷ್ಟು ಶುಂಠಿ ಹಾಕ್ತಿದ್ದೀನಿ. ಇಲ್ಲೊಂದು ಅರ್ಧ kg ಅಕ್ಕಿಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು ಕಾಯಿನ. ಮತ್ತು ಕೊತ್ತಂಬರಿ, ಪುದೀನ, ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ದೊಡ್ಡದು ಈರುಳ್ಳಿ, ಅದಕ್ಕೆ ಅರ್ಧ ಹಾಕ್ತಿದ್ದೀನಿ, ಸಾಕಾಗುತ್ತೆ. ಒಗ್ಗರಣೆಗೂ ಹಾಕ್ತೀವಲ್ಲ, ರುಬ್ಬೋದಕ್ಕೆ ರುಚಿಗೋಸ್ಕರ ಈರುಳ್ಳಿನ ಬಳಸ್ಕೊತೀವಿ. ಈರುಳ್ಳಿ ಹಾಕೋದ್ರಿಂದ ಮಸಾಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ. ನಾನಿಲ್ಲಿ ಬೇಯಿಸಿರೋ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಮೊಟ್ಟೆ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 5 ತೊಗೊಂಡಿದ್ದೀನಿ. ಮೊಟ್ಟೆನ ಈ ಥರ ಮೇಲೆ ಫುಲ್ಲು ಅರ್ಧ ಓಪನ್ ಮಾಡಿದೆ. ಮೇಲೆ ಮಾತ್ರ ಈ ಥರ ಸಣ್ಣಗೆ ಕಟ್ ಮಾಡ್ಕೊಬೇಕು. ಒಂದು 3-4 ಕಡೆ ಈ ಥರ ಓಪನ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಇದ್ರೊಳಗಡೆ ಮಸಾಲೆ ಎಲ್ಲ ಹಿಡಿಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮೊಟ್ಟೆ ನೀವು ನಿಮ್ಗೆ ಎಷ್ಟು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಮೊಟ್ಟೆ ತೊಗೋಬೋದು. ಅಕ್ಕಿ ಎಷ್ಟು ಬೇಕು ತೊಗೊಂಡಿದ್ದೀವಿ, ಮೊಟ್ಟೆ ಎಷ್ಟು ತೊಗೋಬೋದು ಅಂತ ಏನಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ತೊಗೊಬೋದು. ಮತ್ತು ನಾನಿಲ್ಲಿ ಕುಕ್ಕರಲ್ಲಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ನಿಮಗೆ ಒಗ್ಗರಣೆಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಬಳಸ್ಕೋಬೋದು. ಹಾಗೆ ಎಲ್ಲ ಪಲಾವ್ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಸ್ವಲ್ಪ ಸೋಂಪು, ಪಲಾವ್ ಎಲೆ ಎಲ್ಲದನ್ನೂ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಮತ್ತು ಒಂದು 2 ಈರುಳ್ಳಿನ ಸಣ್ಣ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಎಣ್ಣೆಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಬೇಕಾಗುತ್ತೆ. ನಾವು ಯಾವುದೇ ಥರದ ರೈಸ್ ಬಾತ್ ಮಾಡಬೇಕೋ ಟೈಮಲ್ಲಿ ಈರುಳ್ಳಿನ ಒಂದು 5 ನಿಮಿಷ ಬಾಡಿಸೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಈರುಳ್ಳಿ ಹಾಕಿದ ತಕ್ಷಣ ಟೊಮೆಟೊ ಹಾಕಬೇಡಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಬೇಗ ಬೇಯಲಿ ಅನ್ನೋ ಉದ್ದೇಶದಿಂದ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೋತೀವಿ. ಅರಿಶಿನ ಬಳಸೋದ್ರಿಂದ ಆ್ಯಂಟಿಬಯೋಟಿಕ್, ಅದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಅರಿಶಿನೂ ಯೂಸ್ ಮಾಡ್ತೀವಿ. ಇದಾದಮೇಲೆ ನಾನು ಆಗಲೇ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಇದ್ರಲ್ಲಿ ಹಾಕ್ತೀವಿ. ಇದು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಅದನ್ನ ಒಂದು 5 ನಿಮಿಷಗಳ ಕಾಲದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ನಾನು ಆಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಮೊಟ್ಟೆ, ಆ ಮೊಟ್ಟೆನ ಹಾಕಿ ಇದರಲ್ಲಿ ಚೆನ್ನಾಗಿ ತಿರುಗಿಸ್ಕೊಡ್ತೀನಿ. ಆಗಲೇ ನಾವು ಸ್ವಲ್ಪ ಓಪನ್ ಮಾಡಿದ್ವಲ್ಲ ಮೊಟ್ಟೆನ ಮೇಲ್ಭಾಗನ, ಅದು ನೋಡಿ ಈ ಥರ ಮಸಾಲೆಯಲ್ಲಿ ಹಾಕಿ ನಾವು ಈ ಥರ ತಿರುಗಿಸೋದ್ರಿಂದ ಮೊಟ್ಟೆಗೆ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ. ಅದಕ್ಕೆ ಆವಾಗಲೇ ನಾವು ಆ ಥರ ಮೇಲ್ಗಡೆ ಭಾಗ ಮಾತ್ರ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಅದನ್ನ ತಿರುಗಿಸ್ಕೊಟ್ಟು ಒಂದು 2 ನಿಮಿಷ ಎಣ್ಣೆಲಿ ಅದನ್ನ ಬಾಡಿಸ್ಕೊಂಡ್ಮೇಲೆ ಮಸಾಲ ಒಳಗಡೆ ಅದನ್ನ ತೆಗೆದು ಎತ್ತಿಟ್ಕೊಂಡ್ಬಿಡ್ತೀವಿ ಸೈಡ್ಗೆ. ಅದರಲ್ಲೇ ಬಿಡೋ ಹಂಗಿಲ್ಲ. ಮೊಟ್ಟೆನ ತೆಗೆದು ಸೈಡ್ ಇಟ್ಕೊಂಡು ಬೇಕು ಅಂದರೆ ಸ್ವಲ್ಪ ಗ್ರೇವಿನೂ ಎತ್ತಿಟ್ಕೋಬೋದು, ಚೆನ್ನಾಗಿರುತ್ತೆ ಸೈಡಲ್ಲಿ ಆಮೇಲೆ ತಿನ್ನೋದಕ್ಕೆ. ಇದಾದಮೇಲೆ ನಾನು 2 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟ ನೀರನ್ನ ಹಾಕ್ಕೋತಾ ಇದ್ದೀನಿ. ಬಿಸಿನೀರು ಕಾಯಿಸಿಟ್ಕೊಂಡಿದ್ರೆ ಬೇಗ ಆಗುತ್ತೆ. ನಾನಿಲ್ಲಿ 4 ಲೋಟ ನೀರನ್ನ ತೊಗೊಂಡಿದ್ದೀನಿ. ನೀರು ಕುದಿ ಬಂದಮೇಲೆ, ಹಾಕಿರೋ ನೀರು ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಇದರಲ್ಲಿ ಹಾಕಬೇಕು. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಮತ್ತು ಏನಾದರೂ ಬೇರೆ ರೆಸಿಪೀಸು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇನ್ನೊಂದ್ಸರಿ ತಿರುಗಿಸ್ಕೊಟ್ಬಿಟ್ಟು ಕುಕ್ಕರ್ನ ಮುಚ್ಚಿ 1 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ರೈಸು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೀವು ನಿಮ್ಮ ಮನೇಲಿ ಹೇಗಾಯಿತು ಅಂತ ತಿಳಿಸ್ಕೊಡಿ. ಇದನ್ನು ಕುಕ್ಕರ್ ವಿಜಿಲ್ 1 ವಿಜಿಲ್ ಆದರೆ ಸಾಕಾಗುತ್ತೆ. ವಿಜಿಲ್ ಬಿಟ್ಟಿದ ತಕ್ಷಣ ಅದರಿಂದ ಪ್ರೆಷರ್ ಆಚೆ ಬಂದ ತಕ್ಷಣ ತೆಗೆದು ಚೆನ್ನಾಗಿ ತಿರುಗಿಸಿ ಮೊಟ್ಟೆನ ಒಂದು ಪ್ಲೇಟಲ್ಲಿ ಇಟ್ಟು ಮತ್ತು ಸ್ವಲ್ಪ ಒಂದು ಸ್ವಲ್ಪ ಮೊಟ್ಟೆ, ಒಂದು ಸ್ವಲ್ಪ ಅನ್ನ ಎರಡನ್ನೂ ಸೇರಿಸ್ಕೊಂಡು ತಿಂತಾಯಿದ್ರೆ ಅಂತೂ
ರುಚಿ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಾಯಿತು ಅಂತ ನನಗೆ ತಿಳಿಸ್ಕೊಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.